ಯಾರಪ್ಪ ಇದು ತಿಗ್ನಿ ಜಾತಿಯವರು ಮಧ್ಯರಾತ್ರಿ ಫೋನ್ ಮಾಡಿ ನಿದ್ದೆ ಹಾಳು ಮಾಡೋರು? ಹಲೋ, ಯಾರ್ರೀ? ದೆವ್ವದಾಗೆ ಕಾಯ್ತಾ ಇದ್ರ ನಿದ್ದೆ ಹಾಳು ಮಾಡಕ್ಕೆ? ಲೋ ಗೂಬೆ, ಎಷ್ಟೋ ಕೊಬ್ಬು ನಿನ್ಗೆ? ಓ ತಿಮ್ಮಿ, ಅಲ್ಲಲ್ಲ ಸಾರಿ ಸುಮ್ಮಿ. ಏನೇ ಇಷ್ಟೊತ್ತಲ್ಲಿ ಪಿಟೀಲ್ ಕೊಯ್ಯೋಕೆ ಕಾಲ್ ಮಾಡ್ದಾ? ಲೋ ದಡ್ಡ, ಇವತ್ತು ಏನು ಅನ್ನೋದು ಮರ್ತಾ? ನೀನ್ ಹುಟ್ಟುಹಬ್ಬ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ದುರಾಂಕರ ಮಾತಾಡ್ತೀಯಾ? ಕೊಬ್ಬು ನಿನ್ಗೆ. ಸಾರಿ ತಿಮ್ಮಿ, ತಿಳಿಲಿಲ್ಲ, ಬೇಜಾರಾಗ್ಬೇಡ ಕಣೋ, ಪ್ಲೀಸ್. ಮುದ್ದು ಗೆಳತಿ ಅಲ್ವಾ? ಸರಿ ಬಿಡು, ಇವತ್ತು ಹುಟ್ಟು ಹಬ್ಬ ಎಂದು ಉಳ್ಕೊಂಡೆ ಮಗ್ನೆ, ಇಲ್ಲಾಂದ್ರೆ ಗೊತ್ತಲ್ವಾ? ಓಯ್ ತಿಮ್ಮಿ, ಏನು ವಿಶ್ ಮಾಡಕ್ಕೆ ಕಾಲ್ ಮಾಡಿದ್ಯಾ ಅಥವಾ ಉಗಿಯೋಕ್ಕ? ಇಲ್ವೋ ಗೂಬೆ, ವಿಶ್ ಮಾಡಕ್ಕೆ ಕಾಲ್ ಮಾಡಿದ್ದೆ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ ಕಣೋ ಫಾರೆನ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ಕಣೆ ತಿಮ್ಮಿ. ಸರಿ ಬಿದ್ಕ ಹೋಗು, ನಿದ್ದೆ ಬರ್ತಿದೆ. ಲೋ ಕೋಣ, ಮೆತ್ತಿಗೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ಯಾ? ನಾಳೆ ಪಾರ್ಟಿ ಬೇಕು, ಮಿಸ್ ಮಾಡೋ ಹಾಗಿಲ್ಲ. ಓಕೆ ತಿಮ್ಮಿ, ನಾಳೆ ಮನೆಗೆ ಬರ್ತೀನಿ, ರೆಡಿ ಇರು ನಿಮ್ಮ ಪತಿದೇವ್ರ ಜೊತೆ. ಸರಿ, ಬೇಗ ರೆಡಿಯಾಗಿರುವೆ, ಬೇಗ ಬಂದ್ಬಿಡು ಗೂಬೆ. ರೀ ರೀ ಲೇ ಸುಮ್ಮಿ, ಕಿವಿ ಕೇಳುತ್ತೆ, ಮೆಲ್ಲಿಗೆ ಕರಿ, ಕಿವಿಯಲ್ಲಿ ರಕ್ತ ಬರ್ಬೋದು. ಯಾವಾಗಲೂ ಬಾಯಲ್ಲಿ ಲೌಡ್ ಸ್ಪೀಕರ್ ಹಾಕಿದಾಗೆ ಇರ್ತಾಳೆ. ಅದೇನು ಹೇಳೋ ಮಕಾಲಮ್ಮ. ಏನ್ರಿ ನೀವು, ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕರೆದ್ರೆ ನೀವು ಬೇರೆ. ಇವತ್ತು ಗೂಬೆ ಹುಟ್ಟು ಹಬ್ಬ ಅಲ್ವಾ? ಏ ಸುಮ್ಮಿ, ನನ್ನ ಹುಟ್ಟು ಹಬ್ಬ ನನಗೆ ಗೊತ್ತಿಲ್ಲದೆ ಯಾವಾಗ ಡೇಟ್ ಚೇಂಜ್ ಮಾಡಿದೆ? ನೀನು ಹೊರಗಡೆ ಹೋಗೋಕೆ ಯಾವಾಗ ಬೇಕಾದರೂ ಪ್ಲಾನ್ ಮಾಡ್ತೀಯಾ? ರೀ, ನಿಮ್ದು ಅಲ್ಲ ಕಣ್ರಿ, ಆ ಗೂಬೆದು. ಯಾರೇ, ಫಾರಿನ್ ಫ್ರೆಂಡಾ? ಹೂ ಕಣ್ರಿ, ಅವಂದೇ. ಇವತ್ತು ಪಾರ್ಟಿ ಕೊಡ್ತಾನಂತೆ, ರೆಡಿಯಾಗಿ ಬೇಗ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಅಯ್ಯೋ, ಈ ಹೆಣ್ಮಕ್ಳಿಗೆ ಹೊರಗಡೆ ಸುತ್ತಾಡೋದಾದ್ರೆ ಅದೇನ್ ಇಷ್ಟನೋ. ಸರಿ ಸರಿ. ಹಲೋ ಸರ್, ಎಲ್ಲಿ? ತಿಮ್ಮಿ ರೆಡಿನಾ? ಹೊರಡೋಣ. ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ಸುಮಿ ಸುಮಿ, ನಿನ್ ಗೆಳೆಯ ಬಂದ? ಹಾ ರೀ, ಬಂದೆ ಬಂದೆ. ತಿಮ್ಮಿ ನಿಧಾನ ಕಣೋ, ಬಿದ್ಯಾ? ಲೋ ಗುಬೆ. ಏನೇ ಸುಮ್ಮಿ, ಏನೇ ತಿಮ್ಮಿ? ಏತು ಏನಿಬ್ರು ಏನು ಏನು ಅನ್ನೋದು ನಿಮ್ಮನ್ನಲ್ಲ ಕಣ್ರಿ, ಈ ಗೂಬೆನ. ಲೋ ದಡ್ಡ, ನಾವೇ ಹೋದ್ರೆ ನಮ್ಮತ್ತೆ ನನ್ ಕಿವಿ ಕಿತ್ತು ಕೈಯಲ್ಲಿಡ್ತಾರೆ. ಒಂದ್ ಮಾತು ಕಡ್ದು ಬಿಡೋ ಪ್ಲೀಸ್ ಕಣೋ ಕೋಣ. ಸರಿ ಬಿಡೆ ತಿಮ್ಮಿ, ಅದಕ್ಕೆ ಯಾಕೆ ಇಷ್ಟೊಂದು ಕೇಳೋದು? ಅಮ್ಮ ಅಪ್ಪಾಜಿ ಇಬ್ರು ನಮ್ ಜೊತೆ ಹೊರಗಡೆ ಹೋಗೋಕೆ ಬರ್ಲೇಬೇಕು, ಇಲ್ಲ ಅನ್ನೋ ಹಾಗೆ ಇಲ್ಲ, ಪ್ಲೀಸ್. ಅಯ್ಯೋ ಕಂದ, ಇಷ್ಟೊಂದು ಯಾಕೆ ಕೇಳೋದು? ನಮ್ ಸುಮ್ಮಿ ಗೆಳೆಯ ಬಾ ಅಂದ್ರೆ ಬರ್ತಾ ಇರೋದೆ. ಹೋಯ್ ಗೂಬೆ, ಇಷ್ಟು ದೊಡ್ಡ ಹೋಟೆಲ್ಗೆ ಕರ್ಕೊಂಡ್ ಬಂದಿದ್ಯಲ್ಲೋ, ಮೊದ್ಲೇ ಹೇಳಿದಿದ್ರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದೆ. ತಿಮ್ಮಿ, ನೀನು ಹೇಗಿದ್ರು ಚಂದನೆ, ನಡೀರಿ ನಡೀರಿ. ಲೋ ಕಂದ, ಇಷ್ಟು ದೊಡ್ಡ ಹೋಟೆಲ್ಗೆ ಕರ್ಕೊಂಡ್ ಬಂದೆ ಅಲ್ವಾ? ಜನ ನೋಡಿದ್ರೆ ತುಂಬಿದ್ದಾರೆ, ನಾವೆಲ್ಲಿ ಹೊರಗಡೆ ಕುತ್ಕೋಬೇಕಾ? ಅಯ್ಯೋ ಇಲ್ಲಮ್ಮ, ಮೊದಲೇ ಟೇಬಲ್ ಬುಕ್ ಮಾಡಿದ್ದೀನಿ. 5,000 ಅಡ್ವಾನ್ಸ್ ಕೊಟ್ಟು ಕಾಯುವ ಹಾಗೆ ಇಲ್ಲ. ನಾವು ಹೋದ ಕೂಡಲೇ ಟೇಬಲ್ ತೋರಿಸುತ್ತಾರೆ. ಏನು 5,000ನಾ? ನಮ್ಮನೆಯ 1 ತಿಂಗಳು ದಿನಸಿ ಖರ್ಚು. ಲೋ ಕಂದ, ಈ ಊಟ ಟೇಬಲ್ ಎಷ್ಟು ದೊಡ್ಡದಿದೆ. ಮೊದಲೇ ಹೇಳಿದಿದ್ರೆ ಮಹಿಳಾ ಸಂಘದವ್ರನ್ನ ಕರಿಬೋದಿತ್ತು. ಹೇಗೋ 5,000 ಕೊಟ್ಟಿದ್ಯಲ್ವಾ? ಅಮ್ಮ, ಟೇಬಲ್ ಬುಕ್ ಮಾಡಕ್ಕೆ ಅಷ್ಟು ದುಡ್ಡು ಊಟ ಟಿಪ್ಸ್ ಅಂತ ಬೇರೆನೆ ಕೊಡ್ಬೇಕು. ಏನು, ಇನ್ನೂ ಕೊಡ್ಬೇಕಾ? ಅದ್ರ ಬದಲು ಮನೇಲೆ ಅಡಿಗೆ ಮಾಡ್ತಿದ್ದೆ, ಹೇಳಿದ್ರೆ ದುಡ್ಡಾದ್ರೂ ಉಳಿಯೋದಲ್ಲ. ತಗೋಲಿ ಅಮ್ಮ, ಮೊದಲು ಸೂಪ್ ಕುಡೀರಿ. ಏನೋ ಕಂದ, ಇದು ಬಾರ್ಲಿ ಗಂಜಿ ತರ ಇದೆ, ಇದಕ್ಕೂ ದುಡ್ಡು ಕೊಟ್ಟು ಕುಡಿಬೇಕಾ? ಇದನ್ನ ಕುಡಿಯೋಕೆ ದೊಡ್ಡ ಹೋಟೆಲ್ಗೆ ಕರ್ಕೊಂಡ್ ಬಂದ? ರೀ, ನಿಮ್ಮಮ್ಮನ್ನ ಸುಮ್ನೆ ಕೂರೋ ಕೇಳಿ, ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಅಮ್ಮ ಸುಮ್ನೆ ಕುಡಿ, ಇಲ್ಲಿ ಎಲ್ಲ ಹೀಗೆ, ನಿನಗೆ ತಿಳಿಯಲ್ಲ. ಆಯ್ತು ಬಿಡೋ ದಡ್ ನನ್ ಮಗನೆ, ನನ್ಗೆ ಬುದ್ಧಿ ಹೇಳ್ತಾನೆ. ಅಮ್ಮ ತಗೋಲಿ, ಇದು ಬರ್ಗರ್, ನೂಡಲ್ಸ್ ಮತ್ತೆ ಇದು ಬ್ರೆಡ್ ಟೋಸ್ಟ್. ಛೀ, ಇದೇನು ಹೆರವೆಲ್ಲ ಬೇಯಿಸಿ ತಂದಿಟ್ಟಿದ್ದಾರೆ ಫಾರಿನ್ ನಲ್ಲಿ, ಇವೆಲ್ಲ ನೀನ್ ತಿನ್ನುವೆ ಅಂತ ಹೇಳ್ಬಿಟ್ಟು ನನ್ಗೂ ತಿನ್ಸೋದಾ? ಇದೇನು ಬರ್ಗೆಟ್ಟೆ ಅದು ತಿನ್ನೋದು? ಥೂ, ಇದೇನು ಬ್ರೆಡ್ಡಾ? ರೋಗ ಬಂದವ್ರಿಗೆ ಆಸ್ಪತ್ರೆಲಿ ಕೊಡ್ತಾರೆ, ಆಸ್ಪತ್ರೆ ಬ್ರೆಡ್ ತಿನ್ನೋಕೆ ಇಲ್ಲಿ ಬರ್ಬೇಕಾ? ಇದೇನು ಅರೆ ಬೇರೆ ಬೆಂದ ತರಕಾರಿ? ಇದಕ್ಕೇನು ನಮ್ಮ ಮನೆಯಲ್ಲಿ ಮಾಡೋ ಒಚ್ಚಾವಿಗೆ ಬೋಂಡ, ಬಜ್ಜಿ, ಮಸಾಲೆ, ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಏನ್ ರುಚಿ ಇರುತ್ತೆ? ಏನೇನ್ ತಿಂತಾವೋ ಕರ್ಮಕಾಂಡ. ಅಯ್ಯೋ ಮಾವ, ಸುಮ್ನಿರೋ ಕೇಳಿ ಪ್ಲೀಸ್. ಲೇ ಉಮ್ಮಿ, ಬಾಯಿ ಮುಚ್ಕೊಂಡು ಇರ್ತೀಯಾ? ಮಾನ ಮರ್ಯಾದೆ ಎಲ್ಲ ಕಲಿತೀಯಾ? ಯಾಕಾದ್ರೂ ಕರ್ಕೊಂಡ್ ಬಂದ್ವಾ? ಲೋ ಗೂಬೆ, ಮೊದ್ಲು ಬಿಲ್ ಕೊಟ್ಟು ಹೋಗೋಣ ನಡಿಯೋ. ಸಾಕು, ಪಾರ್ಟಿನೂ ಬೇಡ, ಏನು ಬೇಡ. ತಿಮ್ಮಿ, ನಿಮ್ಮ ಅತ್ತೆಗೆ ಗೊತ್ತಾಗಲ್ಲ ಬಿಡು, ನೀನು ಎಂಜಾಯ್ ಮಾಡ್ಕೊಂಡು ಏನ್ ಬೇಕು ಅದನ್ನ ತಿನ್ನು, ಪಾಪ ಅವರು. ಲೋ ಗೂಬೆ, ಬೇಡವೋ? ನಡಿ ಮನೆಗೆ ಹೋಗೋಣ, ಇಲ್ಲೇ ಇದ್ರೆ ಪಕ್ಕ ಹುಚ್ಚಿಡಿಯುತ್ತೆ. ಮೊದ್ಲು ಬಿಲ್ ಪೇ ಮಾಡ್ಬಿಟ್ಟು ಬಾ ಬಾಸ್, ಹೊರಗಡೆ ಇರ್ತೀವಿ. ಬಿಲ್ ಎಷ್ಟಾಯ್ತು ಕಂದ? ಅಮ್ಮ, 10,000 ಆಯ್ತು ಬಿಲ್ಲು. ಹಾ, 10,000ನಾ? ಏ, ಯಾರೋ ಬಿಲ್ ಕೊಟ್ಟಿದ್ದು? ಬಾರೋ ಇಲ್ಲಿ. ಎರೆಹೊಲ ಗೊಬ್ಬರಕ್ಕೆ, ಬರ್ಗೆಟ್ಟವ ಊಟಕ್ಕೆ, ಹಸಿ ಬಸಿ ತರಕಾರಿ, ಬಾರ್ಲಿ ಗಂಜಿ, ಆಸ್ಪತ್ರೆ ಬ್ರೆಡ್ಗೆ ಇಷ್ಟು ದುಡ್ಡು ಕೊಡ್ತಾರಾ? ಸರಿಯಾಗಿ ಬಿಲ್ ಬರ್ದಿಲ್ಲ, ಇರು ಕೇಳ್ತೀನಿ ಅವ್ರನ್ನ. ಅಮ್ಮ ಬೇಡಮ್ಮ, ಬನ್ನಿ ಪ್ಲೀಸ್, ಅವ್ರ ಬಿಲ್ಲು ಸರಿಯಾಗಿ ಕೊಟ್ಟಿದ್ದಾರೆ. ಲೋ ಕಂದ, ನಿನ್ಗೆ ತಿಳಿಯಲ್ಲ, ಫಾರಿನ್ ಇಂದ ಬಂದಿದ್ಯಾ ಅಂತ ಯಾಮಾರಿಸ್ತಿದ್ದಾರೆ. ನಾನು ಯಾರು ಗೊತ್ತಾ? ಲೆಕ್ಕದಲ್ಲಿ ಮಿಸ್. ಅವ್ರಿಗೆ ಸರಿಯಾಗಿ ಲೆಕ್ಕ ಹೇಳಿ ದುಡ್ಡು ವಾಪಸ್ ಇಸ್ಕೊಂಡು ಬರ್ತೀನಿ ತಡಿ. ಅಯ್ಯೋ ಅಮ್ಮ. ತಿಮ್ಮಿ ನಿಲ್ಲು, ನಾನು ಬಂದೆ.
ಲೋ ಕಂದ ನಿಲ್ಲೋ, ಓಡ್ಬೇಡ, ದುಡ್ಡು ಇಸ್ಕೊಂಡು ಹೋಗೋಣ. ಅಮ್ಮ ಬೇಡಮ್ಮ, ನಿಮ್ ಸಾವಸನೆ ಬೇಡ, ಇನ್ ಯಾವತ್ತು ಹೋಟೆಲ್ಗೆ ನಿಮ್ ಜೊತೆ ಬರಲ್ಲ. ಬಾರೋ ಗೂಬೆ, ಹೇಳಿದ್ದು ಕೇಳಿದ್ರೆ ಬೇಕಿತ್ತ ಮಗ್ನೆ ನಿನ್ಗೆ.